8 ತಿಂಗಳ ಮಗುವೊಂದು LED ಬಲ್ಬ್ ಅನ್ನು ನುಂಗಿದೆ. ಆಟ ಆಡ್ತಾ ಇದ್ದಂತ ಸಂದರ್ಭದಲ್ಲಿ 8 ತಿಂಗಳ ಮಗು LED ಬಲ್ಬ್ ಅನ್ನು ನುಂಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ನಗರದಲ್ಲಿ ಆಗಿರುವಂತಹ ಘಟನೆ ಇದು. LED ಬಲ್ಬ್ ನುಂಗಿದಂತ ಬಳಿಕ ವಿಪರೀತ ಅಳ್ತಾ ಇದ್ದಂತ ಮಗು ಗಾಬರಿಗೊಂಡು ಆಸ್ಪತ್ರೆಗೆ ಪೋಷಕರು ಮಗುವನ್ನ ಕರ್ಕೊಂಡು ಹೋಗ್ತಾರೆ. ಮಗು ಅಳು ನೋಡಿ ಮಗು ದೇಹವನ್ನ ಎಕ್ಸ್ರೇ ಮಾಡಿದಂತಹ ವೈದ್ಯರು ಮೊದಲು ಎಕ್ಸ್ರೇ ಮಾಡಲಾಗುತ್ತೆ. ಸ್ಕ್ಯಾನ್ ವೇಳೆ ಗಂಟಲಲ್ಲಿ ಸಣ್ಣದಾದಂತಹ ಲೋಹದ ಕಡ್ಡಿ ಇರುವಂತದ್ದು ಪತ್ತೆಯಾಗುತ್ತೆ. ಇನ್ನು ಪಿನ್ನ ನುಂಗಿರಬಹುದು ಅಂತ ಊಹಿಸಿದ್ದಂತಹ ಪೋಷಕರು ಲ್ಯಾರಿಂಗೋಸ್ಕೋಪ್ ಮಾಡಿದಂತಹ ಸಂದರ್ಭದಲ್ಲಿ LED ಬಲ್ಬ್ ಇರುವಂತದ್ದು ಪತ್ತೆಯಾಗಿದೆ. NET ತಜ್ಞೆ ರಾಜಶ್ರೀ ವೈದ್ಯ ಕುಶವಂತರಿಂದ ಚಿಕಿತ್ಸೆಯನ್ನು ನೀಡಲಾಗಿರುವಂಥದ್ದು. ಶಸ್ತ್ರಚಿಕಿತ್ಸೆ ಇಲ್ಲದೆ LED ಲೈಟ್ ಅನ್ನ ವೈದ್ಯರು ಹೊರಗಡೆ ತೆಗೆದಿದ್ದಾರೆ. ಸದ್ಯಕ್ಕೆ 8 ತಿಂಗಳ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಮಗು ಬಚಾವಾಗಿದ್ದಕ್ಕೆ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಎಷ್ಟೇ ಜಾಗೃತಿಯಿಂದ ಇದ್ರೂ ಕೂಡ ಕಷ್ಟನೇ. ಯಾವ ಸಂದರ್ಭದಲ್ಲಿ ಏನು ಮಾಡ್ಕೊಳ್ತಾರೋ ಮಕ್ಕಳು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ 8 ತಿಂಗಳ ಮಗು ಅಂತಂದರೆ ಆಲ್ಮೋಸ್ಟ್ ಬೆಡ್ ಮೇಲೆ ಇರುತ್ತೆ ಮಗು. ಆ ಮಗು ಪಕ್ಕದಲ್ಲಿ ಈ ರೀತಿಯಾದಂಥ ಬಲ್ಬ್ಗಳನ್ನು ಇಡುವಂಥದ್ದು ಅಥವಾ ಸಣ್ಣ ಪುಟ್ಟ ವಸ್ತುಗಳನ್ನು ಇಡುವಂಥದ್ದು ಇದು ಯಾವಾಗಲೂ ಕೂಡ ಅಪಾಯಕಾರಿನೇ. ಈ ಬಲ್ಬನ್ನು ಮಗು ನುಂಗಿರುವಂಥದ್ದು ಗಮನಿಸ್ತಾ ಇದೀವಲ್ಲ, ಈ LED ಬಲ್ಬಲ್ಲಿ ನೋಡ್ಬೋದಾಗುತ್ತೆ. ಆ ಮಗು 8 ತಿಂಗಳ ಮಗು ಆ ಬಲ್ಬನ್ನು ನುಂಗಿರುವಂಥದ್ದು. ತೀವ್ರವಾಗಿ ಅಳ್ತಾ ಇರುತ್ತೆ ಮಗು. ಇದರಿಂದ ಗಾಬರಿಗೊಂಡಂಥ ಪೋಷಕರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಮೊದಲು ಎಕ್ಸ್ರೇ ಮಾಡಲಾಗುತ್ತೆ. ಎಕ್ಸ್ರೇ ಮಾಡಿದಂಥ ಸಂದರ್ಭದಲ್ಲಿ ಏನೋ ಒಂದು ಲೋಹದ ವಸ್ತು ಇರುವಂಥದ್ದು ಪತ್ತೆ ಆಗುತ್ತೆ. ನಂತರ ಅಲ್ಲಿ ಬಲ್ಬ್ ಇರುವಂಥದ್ದು. ಸದ್ಯಕ್ಕೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಬಲ್ಬನ್ನು ವೈದ್ಯರು ಹೊರಗಡೆ ತೆಗೆದಿದ್ದಾರೆ. ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಬಲ್ಬ್ LED ಬಲ್ಬ್ ಮಗುದು ಏನು ಗಂಟ್ಲೊಳಗೆ ಸಿಕ್ಕಾಕೊಂಡಿತ್ತು. ಸೊ ಅದನ್ನು ನಿನ್ನೆ ಅದೇ ಡಾಕ್ಟರ್ ರಾಜೇಶ್ ENT ಸರ್ಜನ್ನು ಅದವ್ರ ಗಮನಕ್ಕೆ ಬಂದ್ಕೊಂಡು ಅವ್ರನ್ನ ಇಮಿಡಿಯೇಟ್ಲಿ ಕರೆದ್ರು. ಯಾಕಂದ್ರೆ ನಮ್ಮದು ಲ್ಯಾರಿಂಗೋಸ್ಕೋಪ್ ಅಂತ ಇರುತ್ತೆ, ಚಿಕ್ಕ ಮಕ್ಕಳನ್ನ ಗಂಟ್ಲೊಳಗೆ ನಾವು ಅದನ್ನು ಇಂಟಿಬೇಷನ್ ಮಾಡುವಾಗ ಆ ಎಕ್ವಿಪ್ಮೆಂಟ್ ಅವ್ರಿಗೆ ಬೇಕಿದ್ದ ಹಾಗೆ ನಾನು ಕೂಡ ಅಲ್ಲೇ ಇದ್ದೆ. ಅಲ್ಲಿಗೆ ಹೋದೆ. ಆಮೇಲೆ ಏನು ಜೋರು ಅಳ್ತಾ ಇರೋ ಕಿರ್ಚಾಡ್ಸಿರೋ ಮಗು ಬಾಯಿಯೊಳಗೆ ಹಾಕಿ ನೋಡೋದಷ್ಟು ಈಸಿ ಇಲ್ಲ. ಅದನ್ನು ಮಗುನ ನಾವು ಸೆಡೇಟ್ ಮಾಡಬೇಕಾಗುತ್ತೆ. ಇಂಜೆಕ್ಷನ್ ಕೊಟ್ಟು ಮಗುನ ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಘಟನೆ ಕೇವಲ 5 ನಿಮಿಷ ನಡೆದೋಯ್ತು. ಅಥವಾ ಮಗುನ ಅನ್ಕಾನ್ಷಿಯಸ್ ಮಾಡಿ ಅವರು ENT ಸರ್ಜನ್ ಅದನ್ನು ಇಮಿಡಿಯೇಟ್ ಹೊರಗೆ ತೆಗೆದ್ರು. ಪೇರೆಂಟ್ಸ್ ಎಲ್ಲ ಡಿಸ್ಟ್ರೆಸ್ಲಿದ್ರು. ಇಮಿಡಿಯೇಟ್ಲಿ ಮಗು ಚೆನ್ನಾಗಾಯಿತು. ಅದಾದಮೇಲೆ ಬಂದು ನಾನು ನಿಮಗೆಲ್ಲ ಗೊತ್ತಿರ್ಬೋದು ಕೀಪ್ ರೈಟಿಂಗ್ ಸೋಮ್ನಿ ಅದ್ರ ಬಗ್ಗೆ ರಿಫ್ಲೆಕ್ಟಿವ್ ಆಗಿ ಬರೆದೆ. ಅಂದರೆ ವಾಟ್ ಇಫ್ ಕೆಲವೊಮ್ಮೆ ಈ ಥರ ಸಿಚುವೇಷನಲ್ಲಿ ಏನಾದ್ರು ಗ್ರೀವಿಯಸ್ ಏನಾದ್ರು ನಿಜವಾಗಿ ಹೆಚ್ಚು ಕಮ್ಮಿ ಆದಾಗ ಅದು ತುಂಬ ಶಾಕಿಂಗ್ ಇರುತ್ತೆ. ಈ ಥರ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಭಾಳ ಅಗತ್ಯ. 8-month-old child cannot tell you that ಅದು ಏನೋ ತಿಂದಿದೆ ಅಂತ the child cannot tell. The child was crying and the parents suspected that something is there in the throat. ಒಂದು ಫಾರಿನ್ ಬಾಡಿ ಗಂಟ್ಲಲ್ಲಿ ಇದ್ದಾಗ ಯು ಹ್ಯಾವ್ ಟು ಟೇಕ್ ಇಟ್. ದೇರ್ ಇಸ್ ನೋ ಅದರ್ ಚಾಯ್ಸ್. ಅಲ್ಲಿ ರಿಸ್ಕ್ ಎಷ್ಟೇ ಇರಲಿ ಅಥವಾ ಅದು ಚೈಲ್ಡ್ ಕಂಡೀಷನ್ ಹೇಗೆ ಇರಲಿ ಅದನ್ನ ಅಲ್ಲಿ ಬಿಡುವ ಕ್ವೆಶ್ಚನ್ ಇಲ್ಲ. ಸೊ ಅದನ್ನು ತೆಗಿಲೇಬೇಕು. ಸೊ ಹುಕ್ ಆರ್ ಕ್ರುಕ್ ಹೇಗಾದರೂ ತೆಗಿಲೇಬೇಕು. ಸೊ ಒಂದು ಅಟೆಂಪ್ಟ್ ಹೇಗೆ ಮಾಡ್ಬೋದು ಅಂದರೆ ಚೈಲ್ಡ್ ಇಸ್ ಅವೇಕ್, ಅದನ್ನು ತೆಗೆಯುವ ಅಟೆಂಪ್ಟ್ ಮಾಡ್ಬೋದು. ಬಟ್ ದ ಚೈಲ್ಡ್ ಇಸ್ ಎಕ್ಸೆಸಿವ್ಲಿ ಕ್ರೈಯಿಂಗ್, ಮುಟ್ಲಿಕ್ಕೆ ಬಿಡೋದಿಲ್ಲ. 8-month-old ಚೈಲ್ಡನ್ನು ಹೇಗೆ ನೀವು ಸಮಾಧಾನ ಹೇಗೆ ಮಾಡ್ತೀರಾ? ಅದು ಸುಮ್ಮನೆ ಇರಲಿಕ್ಕೆ, ಅದು ನಿಮ್ಮ ಮಾತು ಕೇಳೋದಿಲ್ಲ. ಸೊ ಅದನ್ನು ಸೆಡೇಟ್ ಮಾಡಿ ಒಂದು ಅಟೆಂಪ್ಟ್ ಮಾಡಿ ಮುಗಿಸುವ ಅಂತ, ಇಟ್ ವಿಲ್ ಗೆಟ್ ಓವರ್ ದೇರ್. ಸೊ ಮಾಡಿ ಮುಗಿಸುವ ಅಂತ ದಿಸ್ ಅಟೆಂಪ್ಟ್ ವಿ ಡಿಡ್ ಯೆಸ್ಟರ್ಡೇ. ಬಟ್ ಅದು ಸಕ್ಸಸ್ಫುಲ್ ಆಗದಿದ್ದರೆ ನಾವು ಪುನಃ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಮತ್ತೆ ಎನೆಸ್ಥೀಸಿಯಾ ಕೊಟ್ಟು ತೆಗಿಬೇಕಾಗ್ತಿತ್ತು. ಅಯ್ಯೋ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಮಾಡಿ ಸಾಹಸ ಏನೋ ಆಯಿತು, ಅದು ತೆಗೆದು ಹೋಯಿತು ಅಂದರೆ ಎವ್ರಿಬಡಿ ಈಸ್ ಹ್ಯಾಪಿ. ದೇ ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ, ಚೈಲ್ಡ್ ಇಸ್ ಕಂಫರ್ಟೇಬಲ್, ಎವ್ರಿಥಿಂಗ್ ಇಸ್ ಆಲ್ ರೈಟ್. ಬಟ್ ಇದನ್ನೇ ಇಂಥದ್ದನ್ನೇ ನಾವು ಬೇಕಾದಷ್ಟು ಮಾಡ್ಬೋದು. ಇಂಥದನ್ನ ದಿನಂಪ್ರತಿ ಎಷ್ಟೋ ಸರ್ಜನ್ಸ್ ಎಷ್ಟೋ ಕನ್ಸಲ್ಟೆಂಟ್ಸ್ ಮಾಡ್ತಾ ಇರ್ತಾರೆ. ಇದನ್ನು ನಾವು ಜೀವನದಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಅಂತ ಅಲ್ಲ. ಬಟ್ ಇದರಲ್ಲಿ ರಿಸ್ಕ್ ಎಷ್ಟಿರ್ತದೆ ಅಂದರೆ, ಸಪೋಸ್ ಆ ಮಗು ಅದನ್ನು ಆಸ್ಪಿರೇಟ್ ಮಾಡ್ತು ಅಂತ ಅಂದರೆ, ಅದರ್ವೈಸ್ ನಾವು ಸ್ಕೋಪ್ ಹಾಕುವಾಗ ಲ್ಯಾರಿಂಗೋಸ್ಪಾಸಮ್ ಆಯಿತು ಅಂತ ಆದರೆ ಆ್ಯಂಡ್ ಚೈಲ್ಡ್ ಕ್ಯಾನ್ ಅರೆಸ್ಟ್ ದೇರ್ ಇನ್ ದ್ಯಾಟ್ ಮೊಮೆಂಟ್. ಸೊ 8-month-old ಚೈಲ್ಡ್ ಒಂದು ಫಾರಿನ್ ಬಾಡಿ ನುಂಗಿ ಆ ಮಗು ತೀರಿ ಹೋಯಿತು ಅಂತ ಹೇಳಿದ್ರೆ ದೆನ್ ಎಲ್ಲರೂ ಕೋಲು ಕಲ್ಲು ಎಲ್ಲ ತಗೊಂಡು ಬರ್ತಾರೆ. ಆಗ ನಮ್ಮ ರಿಸ್ಕ್ ಅಥವಾ ನಾವು ಹಾಕಿದ ಶ್ರಮವನ್ನು ಯಾರೂ ಕೇಳೋದಿಲ್ಲ. ಅಥವಾ ನಾವು ಎಷ್ಟು ಕೇಸ್ ಮಾಡಿದ್ದೀವಿ ಅಥವಾ ಆ ಮಾಡುವ ಕೆಪಬಿಲಿಟಿ ನಮಗಿದೆಯಾ ಅಥವಾ ಅದರಿಂದ ಸಕ್ಸಸ್ ಎಷ್ಟು, ಅದರ ರಿಸ್ಕ್ ಎಷ್ಟು, ಆ ಕ್ಷಣದಲ್ಲಿ ದಟ್ ಗೊಂದಲ, ದಟ್ ಗಲಭೆ ಓನ್ಲಿ ಇಸ್ ಟೂ ಮಚ್. ಸೊ ರಿಸ್ಕ್ ಈಸ್ ಆಲ್ವೇಸ್ ದೇರ್ ಫಾರ್ ದ ಪೇರೆಂಟ್ಸಿಗೆ ಆಲ್ಸೋ. ದೇ ವಿಲ್ ಬಿ ಸೋ ಗಿಲ್ಟಿ ದ್ಯಾಟ್ ಇಷ್ಟು ಚಂದ ಇದ್ದ ಮಗುಗೆ ಏನೋ ಆಗಿ ನಾವು ಬಂದು ಇಲ್ಲಿ ಒದ್ದಾಡಬೇಕಾಗ್ತಲ್ಲ, ಒಂದು ಗಳಿಗೆಗೆ ಹೀಗೆ ಆಗೋಯ್ತಲ್ಲ, ಕಣ್ಮುಂದೆ ಇತ್ತು ಮಗು. ಸೊ ದಟ್ ಕಮೋಷನ್ ಇಸ್ ಟೂ ಮಚ್. ಬಟ್ ಅದನ್ನು ಹೌ ವಿಲ್ ಯು ಮೇಕ್ ಬೆಸ್ಟ್ ಆಫ್ ದ ಸಿಚುವೇಶನ್ ಅಂತ ಹೇಳೋದು ಇಟ್ ಇಸ್ ಅಪ್ ಟು ಯು.
ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್. ಗಮನಿಸ್ತಾ ಇದ್ವಿ 8 ತಿಂಗಳ ಮಗು ಅಂತಂದ್ರೆ ಮಕ್ಕಳಿದಂಥ ಸಂದರ್ಭದಲ್ಲಿ ಎಷ್ಟೇ ಜಾಗೃತರಾಗಿದ್ರೂ ಕೂಡ ಅಪಾಯನೇ. ಅಂದ್ರೆ ಯಾವಾಗ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಮಗು ಯಾವ ರೀತಿಯಾಗಿ ಗೊತ್ತಾಯಿತು ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ? ಯಾವ ರೀತಿಯಾಗಿ ಚಿಕಿತ್ಸೆ ಆಯಿತು? ಹೌದು ಶಮಂತ್, ಕೆಲವೊಮ್ಮೆ ಸಣ್ಣ ಮಕ್ಕಳು ಮನೆಯಲ್ಲಿದ್ದಾಗ ಪೋಷಕರು ಎಚ್ಚರ ತಪ್ಪಿದ್ರೆ ಇಂತಹ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಅದೇ ಸದ್ಯ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ, ಸದ್ಯಕ್ಕೆ ಯಾವುದೇ ಅಪಾಯ ಇಲ್ಲ. ಆದರೆ ಇನ್ನು ಈ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಹೇಳೋದೇ ಆದ್ರೆ, ನಿನ್ನೆ ದಿನ ಮಡಿಕೇರಿಯ ಒಂದು ಖಾಸಗಿ ಆಸ್ಪತ್ರೆಗೆ ಪೋಷಕರು ಒಂದು 8 ತಿಂಗಳ ಮಗುವನ್ನ ತಗೊಂಡು ಓಡೋಡಿ ಬರ್ತಾರೆ. ಎಲ್ಲರೂ ಅಳ್ತಾ ಇರ್ತಾರೆ, ತಂದೆ ತಾಯಿ. ಆ ಮಗು ಅಂತೂ ವಿಪರೀತ ಅಳ್ತಾ ಇರುತ್ತೆ, ಯಾರಿಗೆ ಏನು ಅಂತ ಗೊತ್ತಾಗಿರಲ್ಲ, ಪೋಷಕರು ಕೂಡ ಗೊತ್ತಿರಲ್ಲ ಯಾಕೆ ಮಗು ಅಳ್ತಾ ಇದೆ ಅಂತ. ವೈದ್ಯರ ಬಳಿ ಬರ್ತಾರೆ. ವೈದ್ಯರು ಬಳಿ ಬಂದಾಗ ಸಹಜವಾಗಿ ಒಂದು ಅನುಮಾನ ಕಾಡುತ್ತೆ, ಒಂದು ಮೂಗಲ್ಲಿ ಏನಾದ್ರು ಸಿಕ್ಕಾಕೊಂಡಿರ್ಬೋದು ಅಥವಾ ಕುತ್ತಿಗೆಯಲ್ಲಿ ಏನಾದ್ರು, ಗಂಟ್ಲಲ್ಲಿ ಏನಾದ್ರು ಸಿಕ್ಕಾಕೊಂಡಿರ್ಬೋದು ಅಂತ. ಹಾಗಾಗಿ ಮೊದಲು ಒಂದು ಎಕ್ಸ್ರೇ ಮಾಡ್ತಾರೆ, ಆದರೆ ಎಕ್ಸ್ರೇ ಏನು ಕೂಡ ಕಂಡು ಬರಲ್ಲ. ಹಾಗಾಗಿ ಮತ್ತೆ 2ನೇ ಬಾರಿ ಎದೆ ಮತ್ತು ಆ ಗಂಟಲಿನ ಭಾಗವನ್ನು ಎಕ್ಸ್ರೇ ಮಾಡಿದಾಗ ಗಂಟಲಿನಲ್ಲಿ ಒಂದು ಸಣ್ಣ ಪಿನ್ನಿನ ಆಕಾರದ ಒಂದು ಲೋಹದ ವಸ್ತು ಸಿಕ್ಕಾಕೊಂಡಿರೋದು ಗೊತ್ತಾಗುತ್ತೆ. ಆದರೆ ಏನ್ ಲೋಹ ಅದು ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಹಾಗಾಗಿ ತಕ್ಷಣ ಅಲ್ಲಿದ್ದಂತಹ ಡಾಕ್ಟರ್ ರಾಜೇಶ್ ಅವರು ಡಾಕ್ಟರ್ ಖುಷ್ವಂತ್ ಅಂತ ಮತ್ತೊಂದು ಮಕ್ಕಳ ತಜ್ಞರಿಗೆ ಕರೆ ಮಾಡ್ತಾರೆ. ಅವರು ಕೂಡ ತಮ್ಮ ಸ್ಕೋಪ್ ಅನ್ನು ತಗೊಂಡು ಓಡೋಡಿ ಬರ್ತಾರೆ. ಬಂದು ತಕ್ಷಣ ಗಂಟ್ಲೊಳಗೆ ಒಂದು ಆ ಸ್ಕೋಪ್ ಅನ್ನು ಹಾಕಿ ನೋಡಿದಾಗ ಅಲ್ಲಿ ಒಂದು LED ಬಲ್ಬ್ ಸಿಕ್ಕಾಕೊಂಡಿರೋದು ಗೊತ್ತಾಗುತ್ತೆ. ಸ್ವಲ್ಪವೂ ತಡ ಮಾಡಿದ್ರೆ ಆ ಬಲ್ಬ್ ಅನ್ನನಾಳಕ್ಕೆ ಅಥವಾ ಶ್ವಾಸನಾಳಕ್ಕೆ ಹೋಗಿ ಸಿಕ್ಕಾಕೊಂಡಿರುವಂತ ಒಂದು ಅಪಾಯ ಕೂಡ ಇರುತ್ತೆ. ಹಾಗಾಗಿ ತಕ್ಷಣ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಸ್ಕೋಪ್ ಬಳಸಿ ಆ LED ಬಲ್ಬ್ ಅನ್ನು ಹೊರ ತೆಗಿತಾರೆ. ಅಂದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಅದನ್ನು ಹೊರಗೆ ತೆಗಿತಾರೆ. ಆ ಮೂಲಕ ಮಗುವಿನ ಪ್ರಾಣ ಕೂಡ ಉಳಿಯುತ್ತೆ. ಪೋಷಕರು ಕೂಡ, ವೈದ್ಯರು ಕೂಡ ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಅಂದ್ರೆ ಅವು ಮಗು ಬರೋದು ಎಲ್ಲಾದ್ರೂ ತಡವಾಗಿದ್ದರೆ ಅಥವಾ ಪೋಷಕರು ಇನ್ನಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಆ ಮಗುವಿನ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು ಅನ್ನೋದು ಈ ವೈದ್ಯರ ಒಂದು ಅಭಿಪ್ರಾಯ. ಶಮಂತ್, ಧನ್ಯವಾದ ಗೋಪಾಲ್ ನಿಮ್ಮೆಲ್ಲ ಮಾಹಿತಿಗಾಗಿ.